ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ವಾಣಿಜ್ಯ ನಗರ ಗೋಣಿಕೊಪ್ಪಲಿನಲ್ಲಿ ಇವತ್ತು ಒಂದು ಹಬ್ಬದ ಸಂಭ್ರಮ. ದೇವರಪುರದಲ್ಲಿ ಏನು 2 ದಿನ ಸಂಭ್ರಮ ಆಗುತ್ತೆ, ಅಯ್ಯಪ್ಪ ಬೇಡ ಹಬ್ಬ. ಅದಕ್ಕೆ ಇವತ್ತು ಮುನ್ನ ದಿನ ಇವತ್ತು ಸಾಕಷ್ಟು ವೇಷಧಾರಿಗಳು ನಗರಕ್ಕೆ ಬಂದಿದ್ದಾರೆ. ಏನು ಪ್ರೀತಿಯಿಂದ ವಿಶ್ವಾಸದಿಂದ ಏನು ಕಲೆಕ್ಷನ್ನ ಮಾಡ್ತಾ ಇದ್ದಾರೆ ಅದನ್ನು ದೇವಸ್ಥಾನಕ್ಕೆ ತಲುಪಿಸ್ತಾರೆ, ಅವರು ಕೂಡ ಇಟ್ಕೊಳ್ತಾರೆ. ಈಗ ಬನ್ನಿ, ಈ ಒಂದು ಗೋಣಿಕೊಪ್ಪ ನಗರದಲ್ಲಿ ಎಷ್ಟು ವೇಷಧಾರಿಗಳು ಬರ್ತಾ ಇದ್ದಾರೆ, ಯಾವ ರೀತಿ ವೇಷಗಳನ್ನು ಹಾಕಿದ್ದಾರೆ, ಏನೇನು ಅಭಿಪ್ರಾಯನ ಹಂಚ್ಕೊಳ್ತಾರೆ ಅನ್ನೋ ಒಂದು ಸಮಗ್ರ ಚಿತ್ರಣ ಈಗ ನಿಮಗೋಸ್ಕರ. ಯಾರು ತೊಂದರೆ ಕೊಡಬಾರ್ದು. ನಾವೀಗ ಅರ್ಕೆ ಒಪ್ಕೊಂಡಿದ್ದೀನಿ, ಅದರಿಂದಾಗಿ ನಾವು ಈ ಅರ್ಕೆನೇ ಒಪ್ಕೊಂಡು ನನ್ನ ಮಕ್ಕಳಿಗೆಲ್ಲ ಚೆನ್ನಾಗಿರಬೇಕು ಅಂತ ಎಲ್ಲರೂ ಅಷ್ಟೇ, ಊರವರು ಎಲ್ಲರೂ ಚೆನ್ನಾಗಿರಬೇಕು.
ನಮ್ಮ ಜೊತೆಗೆ ಗಪ್ಪವರು ಇದ್ದಾರೆ, ಆದಿವಾಸಿ ಮುಖಂಡರು. ಇವತ್ತು ಈ ಒಂದು ಹಬ್ಬದ ಸಂಭ್ರಮವನ್ನು ಯಾವ ರೀತಿ ಅವರು ಆಚರಿಸ್ತಾ ಇದ್ದಾರೆ, ಜನರಿಗೆ ಏನು ಸಂದೇಶ ಕೊಡ್ತಾರೆ ಅನ್ನೋದನ್ನ ಗಪ್ಪಣ್ಣನ ಕೇಳೋಣ. ಸರ್, ಇವತ್ತು 2 ದಿನ ಕಾರ್ಯಕ್ರಮ ಇದೆ. ಇವತ್ತು ಆರಂಭ ಆಗಿದೆ, ನಾಳೆ ಸಂಜೆ ವೇಳೆಗೆ ಮುಕ್ತಾಯ ಆಗ್ತದೆ. ಆದಿವಾಸಿಗಳೆಲ್ಲ ಒಂದು ಕಡೆ ಸೇರ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಇದು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಏನು ಬದಲಾವಣೆಗಳಾಗ್ತಿದೆ? ಇವಾಗ 1 ವರ್ಷಕ್ಕೊಮ್ಮೆ ನಮ್ಮ ಆಚಾರ ಉಳಿಸ್ಕೋಬೇಕಂತೇಳಿ ನಾವು ಇದ್ವಿ ಸರ್. ಆಚಾರವನ್ನು ಉಳಿಸ್ಕೊಂಡು ಹೋಗಬೇಕು. ನಮ್ಮ ಸಾಂಪ್ರದಾಯಿಕವಾಗಿ ನಾವು ಒಂದು ಹಬ್ಬ ಬುಡಕಟ್ಟು ಜನರದ್ದು ಸಾವಿರಾರು ಜನ ಸೇರುವಂಥ ದಿನ. ಆ ದಿನ ಇದೇ ರೀತಿಯಲ್ಲಿ ನಾವೀಗ ನಮಗೆ ಒಂದು ಕಾನೂನುಬದ್ಧವಾಗಿ ಎಲ್ಲ ಜನಗಳು ನಮ್ಮ ಬುಡಕಟ್ಟು ಜನಾಂಗ ತಿಳ್ಕೊಂಡು ಈಗ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಹೋಗಬೇಕು. ಯಾರಿಗೂ ದೌರ್ಜನ್ಯಕ್ಕೆ ಹೋಗಬಾರ್ದು, ಮಾತುಕತೆಗೆ ಹೋಗಬಾರ್ದು. ಆ ರೀತಿಯಲ್ಲಿ ಹೋದಾಗ ನಮ್ಮ ಒಂದು ಹಬ್ಬ ಪಾರಂಪರಿಕವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕಾಗಿ ನಾವು ಕೇಳ್ಕೊಳ್ಳೋದಷ್ಟೇ, ಎಲ್ಲ ಜನಗಳಿದ್ದೀವಿ, ನಮ್ಮ ಆದಿವಾಸಿ ಮುಖಂಡರು ನಮ್ಮ ಜನಗಳು ಇದ್ದೀವಿ. ನಾವೀಗ ಅರಿವು ಬಂದಿದೆ. ಆಗಿರೋದಿಗೆ ನಮ್ಮ ಆಚರಣೆ ನಡೀತಾ ಇರಬೇಕು. ನಮ್ಮ ಹಬ್ಬ ಆಚರಣೆ ಅಂತೇಳಿ ನಾವು ವರ್ಷಕ್ಕೊಮ್ಮೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತೇಳಿ ಕೇಳ್ಕೊಂಡು ನಮಸ್ಕಾರ ಎಲ್ಲ. ಅನುಕೂಲ ಇದ್ದರೆ ನಾವು ನೀವು ಹೇಳಿದ ಕರ್ತವ್ಯ ನಾವು ಮಾಡ್ತೀವಿ ಸರ್. ನಮಗೆ ನೋಡು ನಿಮ್ಮಿಂದ ನಮಗೆ ಒಳ್ಳೇದು ಮಾಡಿಕೊಟ್ರೆ ಆಯ್ತು. ನಾವು ಜನ ಆಡೋರು ನಿಮ್ಮಿಂದ ಒಳ್ಳೇದು ಚಾಲವೋ ಚೂಡಕೋ ಕುಂಡೆಗಳಮ್ಮ ತೆರಿಗೆ ನೋಡುತ್ತವಂತೆ ಅಂತ ದಿಂಡಲ್ಲ ಕೆಲಮ್ಮವ ಮದುವೆ ತಂದ ಮದುವೆಗಳ ಮಕ್ಕ ಬಳಸಂದ ಶಿವ ಕನ್ನಡ ದೀಪ ಎಲ್ಲ ಯಾವ ಮನವೇ ಚೂಡಕೋ ದಿಂಡಲ್ಲ ಕೆಲಮ್ಮವ ನಮಗೆ ಒಳ್ಳೇದು.
ಮಾತಾಡಿ, ಏನು ಎಷ್ಟು ಜನ ಬಂದಿದ್ದೀರಿ? ಚೆನ್ನಾಗುಂಟು ಹಬ್ಬ. ವರ್ಷಕ್ಕೆ ಒಂದ್ಸತಿ ಬರೋದು. ಅಂಗಡಿ ದುಡ್ಡು ಕಲೆಕ್ಷನ್ ಮಾಡ್ತೀವಿ. ಹಬ್ಬ ಎಲ್ಲ ಒಳ್ಳೇದು. ಎಲ್ಲರೂ ಒಳ್ಳೆ ಚಂದ ಕೊಡ್ತಿದ್ದಾರೆ. ಹಬ್ಬ ದುಡ್ಡೆಲ್ಲ ಕಲೆಕ್ಷನ್ ಆಯ್ತು ಉಂಟು. ಚೆನ್ನಾಗುಂಟು. ಜನ ಈಗ ಈ ಸರಿ ವೇಷಧಾರಿಗಳು ಎಲ್ಲ ಜಾಸ್ತಿ ಬಂದಿದ್ದಾರೆ. ಹೆಂಗೆ ನಿಮ್ಗೆ ಜಾಸ್ತಿ ಇದ್ದಾರೆ ಈ ಸರಿ ಜಾಸ್ತಿ ಇದೆ? ಕಳೆದ ಸತಿಗಿಂತ ಈ ಸತಿ ಜಾಸ್ತಿ ಇದೆ. ಜಾಸ್ತಿ ಇದೆ. ಎಲ್ಲ ಅಂಗಡಿಯಲ್ಲಿ ಹೆಂಗೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ದುಡ್ಡೆಲ್ಲ ಕೊಡೋಕ್ಕೆ ಖುಷಿ ಎಲ್ಲರೂ ವರ್ಷ ಗೊತ್ತಲ್ಲ ಅವ್ರಿಗೇನು. ಇಲ್ಲೇ ಇರೋದು ಕೊಡಗಲಿ ಅವರು. ಹಂಗೆ ಇವರ ಅಭ್ಯಾಸ ಆಗಿ ಹೋಗಿದೆ. ಖುಷಿಲಿ ಕೊಡ್ತಾ ಇದ್ದಾರೆ. ಖುಷಿಲಿ ಕೊಡ್ತಿದ್ದಾರೆ. ನೀವು ಖುಷಿಲಿ ಇಸ್ಕೊಳ್ತಾ ಇದ್ದೀರಿ? ಖುಷಿ. ಯಾವುದೇ ಬಲವಂತ ಯಾವುದೇ. ಆಯ್ತು. ಗುಂಡೆ ಏಸಿಗೆ ಮೊಲ್ಲೆ ನಿಮ್ಮನ ನಾರಿದ್ದಾನೆ. ನಿಮ್ಮನ ಹೊಟ್ಟೆ ತುಂಬ ನಿಮ್ಮನ ಮೊಡ್ಡು ಸುಣ್ಣಿಕು, ನಿಮ್ಮನ ಕರಿ ಸುಣ್ಣಿಕು, ನಿಮ್ಮನ ಕೇದಾರವ್ವ, ನಿಮ್ಮನ ಹೊಟ್ಟೆ ನಿಮ್ಮನ ಮಗು ಸುಣ್ಣಿಕು, ನಿಮ್ಮನ ಮಗು ಸುಣ್ಣಿಕು, ಹಿಂದೆ ಹೊಟ್ಟೆ ಕೈ ಬಿಡಿ. ಕುದುರೆ ಹಬ್ಬ ಇವಾಗ ನಾಳೆ ಹಬ್ಬ. ಮಳೆ ತುಂಬ. ಮತ್ತೆ ಏನಂದರೆ ನಮ್ಮ ಕಡೆಯವರು ಅಂತಂದರೆ ಕುರುಬರು ಆಗ್ತಾ ಇದ್ದಾರೆ, ಆದರೆ ರೈತರುಗಳು ಆಗ್ತಾ ಇದ್ದಾರೆ. ಆದರೆ ಗಲಾಟೆ ಮಾಡಬಾರ್ದು, ಸೈಲೆಂಟಾಗಿ ನಾವು ಯಾರೂ ತೊಂದರೆ ಕೊಡಬಾರ್ದು. ನಾವೀಗ ಅರ್ಕೆ ಒಪ್ಕೊಂಡಿದ್ದೀನಿ, ಅದರಿಂದಾಗಿ ನಾವು ಈ ಅರ್ಕೆನೇ ಒಪ್ಕೊಂಡು ನನ್ನ ಮಗನಿಗೆ ಮಕ್ಕಳಿಗೆಲ್ಲ ಚೆನ್ನಾಗಿರಬೇಕು ಅಂತ ಎಲ್ಲರೂ ಅಷ್ಟೇ, ಊರವರು ಎಲ್ಲರೂ ಚೆನ್ನಾಗಿರಬೇಕು. ಅದರಿಂದ ನಾನು ಜೊತೆಲಿದ್ದೀನಿ. ಮಕ್ಕಳು ರೋಡಲ್ಲಿ ಅಲ್ಲೆಲ್ಲ ಹೋಗ್ಬಿಡ್ತಾರೆ, ಮತ್ತೆ ತುಂಬ ಕುಡಿಯೋವರೆಲ್ಲ ಇರ್ತಾರೆ. ಅದರಿಂದ ಮಕ್ಕಳು ಇವತ್ತು ನಾನು ಬಂದಿದ್ದೀನಿ. ನಿರ್ವಹಣೆ ಮಾಡ್ತಾ ಇದ್ದೀರಿ? ಹೌದು. ತೊಂದರೆ ಮಾಡಬಾರ್ದು. ಹೌದು, ಯಾವುದು ಗಲಾಟೆ ಮಾಡಬಾರ್ದು. ಯಾರನ್ನ ಏನು ಕೊಡೋದು ಅವ್ರನ್ನ ಕೈಲಿ ಇಸ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ಬಿಟ್ಟು ನಾವು ಇಷ್ಟು ಬೇಕು ಅಷ್ಟು ಬೇಕು ಅಂತ ಕೇಳಬಾರ್ದು. ನಮ್ಗೆ ಏನು ಕೊಡಬೇಕು ಅದನ್ನು ಇಸ್ಕೊಂಡು ನಾವು ಗುಡಿಗೆ ಅರ್ಧದ ಗುಡಿಗೆ ಅರ್ಧ ನಾವು ಮತ್ತೆ ಬಾಕಿ ಇರೋದು ಅಕ್ಕಿ ಅದೆಲ್ಲ ಸುತ್ತಾರೆ ಇಟ್ಟು ಅಷ್ಟೇ. ಈಗ ನಾಳೆ ನಾವು ಈಗ ಈ ಮನೆ ಆಡೋದು ಇದಾದಮೇಲೆ ನಾವು ನಾಳೆ ಗಂಟೆಗೆ ಗುಡಿಗೆ ಬರ್ತೀವಿ. ಗುಡಿಗೆ ಆದಮೇಲೆ ವರ್ಷಕ್ಕೆ ಒಂದೇ ಸಲ ಸಿಗ್ತೋದು. ಕಾಫಿಗಿತ್ತು ಬಂದುಬಿಟ್ಟು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.